ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಶ್ರೀನಿವಾಸ್ ಎಂಬ ಒಬ್ಬ ಕೃಷಿಕರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇವರು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಇವರ ಜಮೀನು ಮೈಸೂರು ಜಿಲ್ಲೆಯ ತಲಕಾಡಿನಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ನೋಡೋಣ ಬನ್ನಿ. ನಮಸ್ತೆ ಶ್ರೀನಿವಾಸ್ ಸರ್, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು? ನಾವು ಚೆನ್ನಾಗಿದ್ದೀವಿ ಸರ್. ಸೊ ಇದು ನಿಮ್ದು ತೋಟ ವಿಡಿಯೋ ಮಾಡೋಣ ಅಂತ ಬಂದೆ. ವೆರಿ ಗುಡ್. ಸೊ ಸಾವಯವ ಕೃಷಿ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು, ಹಾಗಾಗಿ ಬಂದೆ ಸರ್. ತುಂಬಾ ಸಂತೋಷ. ಬನ್ನಿ, ವೆಲ್ಕಮ್. ಥ್ಯಾಂಕ್ ಯು ಸರ್. ಎಲ್ಲ ಒಟ್ಟು ಒಂದು 10 ಎಕರೆವರೆಗೂ ಬರುತ್ತೆ. ಅದರಲ್ಲಿ ರಸ್ತೆ ಸೈಡ್ ಇರೋದನ್ನೆಲ್ಲ ನಾನು ಕಮರ್ಷಿಯಲ್ ಆಗಿ ಉಪಯೋಗಿಸಕ್ಕೆ ಅಂತ ಒಂದು 4 ಎಕರೆ ಆಗಿ ಇಟ್ಕೊಂಡಿದ್ದೇನೆ. ಇನ್ನು ಉಳಿದದ್ದು 6 ಎಕರೆದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ. ನಿಮ್ದು ಪ್ರೈಮರಿ ಆಕ್ಯುಪೇಷನ್ ಅಗ್ರಿಕಲ್ಚರಾ? ಇಲ್ಲ, ಬೇಸಿಕಲಿ ನಾನು ಇಂಜಿನಿಯರ್. ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿದ್ದೆ. ಇತ್ತೀಚೆಗೆ ಕರೋನಾ ಸಮಯದಲ್ಲಿ ಅದಕ್ಕೆ ಆಸ್ಪಾಸಲ್ಲಿ ಇಂಡಿಯಾಗೆ ವಾಪಸ್ ಬಂದ ನಂತರ ವ್ಯವಸಾಯ ಮಾಡೋಣ ಅನ್ನೋ ಒಂದು ಆಸೆ ಮೊದಲಿಂದ ಇತ್ತು. ಅದಕ್ಕೆ ಮೊದಲೇ ನಾನು ಸಿಂಗಾಪುರ್ನಲ್ಲಿ ಇರ್ತಿದ್ದೆ. ಆಕ್ಚುಲಿ ನಾನು ಸಿಂಗಾಪುರ್ನಲ್ಲಿದ್ದೆ. ಸಿಂಗಾಪುರ್ನಲ್ಲಿ ಇರುವಾಗ್ಲೇನೆ ವ್ಯವಸಾಯ ಮಾಡ್ತಿದ್ದೆ, ಬಂದು ಹೋಗ್ತಿದ್ದೆ. ಅದು ಎಲ್ಲ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಿದ್ವಿ. ನಂತರ ಏನಾದ್ರೂ ವಿಶೇಷವಾಗಿ ಮಾಡ್ಬೇಕು ಅನ್ನಿಸಿದಾಗ ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಸುಭಾಷ್ ಪಾಲೇಕರ್ ಅವರದ್ದು ಪುಸ್ತಕಗಳು ಓದಿ, ನಂತರ ಬೇರೆ ಬೇರೆ ಪುಸ್ತಕಗಳು, ಕೊರಿಯನ್ ಮೆಥಡ್, ಇದನ್ನೆಲ್ಲ ನೋಡ್ಕೊಂಡು ಸೊ ಅದ್ರ ಪ್ರಕಾರ ಸ್ವಲ್ಪ ಬದಲಾಯಿಸೋಣ, ಏನಾದ್ರೂ ಭೂಮಿನ ಉಳಿಸೋಣ ಸ್ವಲ್ಪ ಅಂತ ಹೇಳಿ ಇದನ್ನ ಶುರು ಮಾಡಿದೆ. ಇಲ್ಲಿ ಒಂದು 6 ಎಕರೆ ನಾನು ನನ್ನದೇ ಆದಂಥ ರೀತಿಯಲ್ಲಿ ಮಾಡ್ಕೊಂಡಿದ್ದೇನೆ. ಆ್ಯಕ್ಚುಲಿ ಯಾರ್ಯಾರು ಬೇರೆಯವ್ರದ್ದು ಒಂದೊಂದು ರೀತಿ ಮಾಡ್ತಾರೆ. ಅಂದರೆ ಒಂದೊಂದು ಡಿಸ್ಟೆನ್ಸ್ ಎಷ್ಟಿರ್ಬೇಕು ಅಂತ ನಾನು ಏನೇ ಪುಸ್ತಕದಲ್ಲಿ ಓದಿದ್ದೆ, ಮತ್ತು ಏನು ನಾನು ಇದನ್ನೆಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ಮಾಡ್ಕೊಂಡು ಬಂದಿದ್ದೇನೆ. ಒಳ್ಳೇದು ಸರ್. ಈಗ ಇಂಜಿನಿಯರಿಂಗ್ ಅಲ್ಲಿ ಯಾವ ಸ್ಟೆಪ್ ನಿಮ್ದು? ಮೆಕ್ಯಾನಿಕಲ್ ಇಂಜಿನಿಯರ್. ಒಳ್ಳೆ ಸಂಬಳ ಬರ್ತಾಯಿತ್ತು ಅನ್ಕೊಂತೀನಿ. ಅದು ಬರ್ತಿತ್ತು. ನಂತರ ನಾನು ಸಿಂಗಾಪುರ್ನಲ್ಲಿ ಬಿಸ್ನೆಸ್ ಕೂಡ ಮಾಡ್ತಿದ್ದೆ. ನಂದು ರೆಸ್ಟೋರೆಂಟ್ ಬಿಸ್ನೆಸ್ ಇತ್ತು, ಹೋಟೆಲ್ಸ್ ಇತ್ತು ಅಲ್ಲಿ. ಎಲ್ಲ ಒಂದಷ್ಟು ದಿನ, ಎಷ್ಟು ವರ್ಷ, ಒಂದು 20 ವರ್ಷದವರೆಗೂ ನಾನು ಅಲ್ಲಿ ಇರ್ಬೇಕಾಯ್ತು. ಅಲ್ಲಿ ಇದ್ದ ನಂತರದ ದಿನಗಳಲ್ಲಿ ನಾನು ವಾಪಸ್ ಬಂದೆ. ನಮ್ಮೂರಿಗೆ ಬರ್ಬೇಕಲ್ವ, ಅದೊಂದು ಆಸೆ ಇತ್ತು, ಬಂದು ಏನಾದ್ರು ಮಾಡೋಣ ಅಂತೇಳಿ. ಅದಕ್ಕೆ ಇಲ್ಲಿ ವ್ಯವಸಾಯ ಅನ್ನೋದು ಒಂದು ಒಳ್ಳೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಅಂತಾರೆ ನೋಡಿ, ಹಾಗೆ ಈ ಒಂದು ಇದನ್ನ ಮಾಡೋಣ ಅನ್ನೋ ಆಸೆ ಒಂದು ಇಟ್ಕೊಂಡಿದ್ದೆ ಮೊದ್ಲಿಂದ. ಸೊ ಒಂದಷ್ಟು ಜಮೀನು ಆಗಿ ತಗೊಂಡಿದ್ದೆ ಅಲ್ಲಿರುವಾಗ್ಲೇನೆ. ಸೊ ಅದನ್ನ ಡೆವಲಪ್ ಮಾಡ್ಕೊತಾ ಬಂದೆ. ಈಗ ಬಂದ್ಮೇಲೆ ಬಿಗಿನಿಂಗ್ ಸ್ವಲ್ಪ ರಿಸ್ಕ್ ಇತ್ತು ಅನ್ಕೊಂತೀನಿ. ಬಿಗಿನಿಂಗ್ ಅಲ್ಲ, ಇವಾಗವರೆಗೂ ರಿಸ್ಕ್ ಏನೇ ಇದೆ. ಅಂದ್ರೆ ನಾನ್ ಮಾಡ್ತಿರೋ ವ್ಯವಸಾಯದಲ್ಲಿ ಇದುವರೆಗೂ ಇನ್ಕಮ್ ಅನ್ನ ಜನರೇಟ್ ಅಷ್ಟೊಂದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಇದು ಒಂದು ಪ್ಲೇನ್ ಲ್ಯಾಂಡ್ ಇತ್ತು, ಏನು ಇರ್ಲಿಲ್ಲ ಇಲ್ಲಿ. ಒಟ್ಟಾರೆ ಒಂದು ಒಣಭೂಮಿ, ಬರಡು ಭೂಮಿ ಅಂತಾರಲ್ಲ, ಆಗಿತ್ತು. ಅದನ್ನ ನಾನು ಇವತ್ತು ಮೈಕ್ರೋ ಕ್ಲೈಮೇಟ್ ಡೆವಲಪ್ ಆಗೋ ತರ ಮಾಡಿದ್ದೀನಿ. ಅಂದ್ರೆ ನೀವು ಹೊರಗಡೆ ಟೆಂಪರೇಚರ್ಗೂ ಇಲ್ಲಿನ ಟೆಂಪರೇಚರ್ಗೂ ಒಂದಷ್ಟು ಕಡಿಮೆ ಆಗುತ್ತೆ. ಅದು ಆ ಮಟ್ಟ ಬರೋದಕ್ಕೆ, ಅಷ್ಟು ಪ್ರಯತ್ನ ಪಡೋದಕ್ಕೆ ನಾನು ಒಂದ್ 2-3 ವರ್ಷ ತಗೊಂಡಿದ್ದೆ. ಇನ್ನೊಂದ್ 2 ವರ್ಷ ಆದ್ರೆ ಇದು ಪಕ್ಕ ಒಂದು ಜೀವನ ನಡೆಸೋದಕ್ಕೆ ಸಾಕಷ್ಟು ಸಂಪಾದನೆ ಆಗುವಂತ ಒಂದು ಭೂಮಿ ಆಗುತ್ತೆ. ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಎಲ್ಲ ಆರ್ಗ್ಯಾನಿಕ್ ಅನ್ನಕ್ಕಿಂತ ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ಬೋದು. ಅಂದ್ರೆ ನೈಸರ್ಗಿಕ ಕೃಷಿ ಅಂತ ಹೇಳಿ. ಆದಷ್ಟು ಇನ್ಪುಟ್ ಏನು ಇಲ್ಲ. ಹೊರಗಡೆಯಿಂದ ತಂದಾಕದಿದ್ರೆ ಆರ್ಗ್ಯಾನಿಕ್, ಹೊರಗಡೆಯಿಂದ ತರೋದನ್ನ ಆರ್ಗ್ಯಾನಿಕ್ ಅಂತಾರೆ. ಇಲ್ಲೇ ನಾವು ಏನೇನು ಜನರೇಟ್ ಆಗುತ್ತೆ ಅದನ್ನ ಮಾಡ್ಕೊಳ್ಳೋದು ನ್ಯಾಚುರಲ್ ಫಾರ್ಮಿಂಗ್. ಅಂದ್ರೆ ನೇಚರ್ ನಲ್ಲಿ ಏನೇನ್ ಸಿಗುತ್ತೆ ಅದನ್ನೇ ಉಪಯೋಗಿಸ್ಕೊಳ್ಳೋದು. ಅಂದ್ರೆ ನಮ್ ಕಳೆಗಳನ್ನ ಇಲ್ಲಿ ಬಿದ್ದಂತ, ಈಗ ನೋಡಿ ಇವೆಲ್ಲ ನನ್ಗೆ ಒಂದು ಇದು ಇದಕ್ಕೆ ನಾವು ಜೀವಾಣುಗಳನ್ನ ಕೊಟ್ಟು ಅದನ್ನ ತಿನ್ಸಿ, ಸೊ ಅದ್ರಲ್ಲೇನೆ ನಾವು ಬೆಳೆಯೋದಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದ್ದೇನೆ. ಒಳ್ಳೇದು ಸರ್. ಸರ್, ಇಲ್ಲಿ ಯಾವ ಬೆಳೆಗಳಿದೆ ಸರ್? ಇದು ಡಿಫ್ರೆಂಟ್ ಲೇಯರ್ ನಲ್ಲಿ, ಅಂದ್ರೆ ಮಲ್ಟಿ ಲೇಯರ್ಸ್ ಇಲ್ಲ ಪಂಚತರಂಗಿಣಿ ಅಂತ ಏನೋ ಹೇಳ್ತಾರೆ. ಅಂದ್ರೆ 5 ಲೇಯರ್ಸ್ ಅಂದ್ಬಿಟ್ಟು ಆ ಒಂದು ಮೆಥಡ್ ನ ನಾನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ಮಲ್ಟಿ ಕ್ರಾಪ್ಸ್ ಇದೆ, ತೆಂಗಿದೆ, ಬಾಳೆ ಇದೆ, ನಂತರ ಎಲ್ಲ ಹಣ್ಣಿನ ಗಿಡಗಳು ಸ್ವಲ್ಪ ನನಗೆ ಬೇಕಾದಷ್ಟು ಹಾಕೊಂಡಿದ್ದೀನಿ. ಅದನ್ನೇ ನಾನು ಕಮರ್ಷಿಯಲ್ ಆಗಿ ಹಾಕಿಲ್ಲ. ಒಂದು 10 ಗಿಡಗಳು ಹಾಕೊಂಡಿದ್ದೀವಿ. ಅದು ಬಿಟ್ರೆ ಜಾಯಿಕಾಯಿ,
ಮತ್ತೆ ಲವಂಗ, ಏಲಕ್ಕಿ ಸ್ವಲ್ಪ ಹಾಕಿದ್ದೇನೆ. ಅದು ಇನ್ನೂ ಅದಕ್ಕೆ ಸಮಯ ಬಂದಿಲ್ಲ. ಅದನ್ನ ಸ್ವಲ್ಪ ಹಾಕೊಂಡು ಅದರಿಂದಲೇ ನಾನು ಮಲ್ಟಿಪಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಅದ್ ಬಿಟ್ರೆ ಈ ಜಾಯ್ಕಾಯಿ ಮತ್ತೆ ಲವಂಗ, ಅದ್ರ ಜೊತೆಗೆ ನಾನು ನೈಟ್ರೋಜನ್ ಫಿಕ್ಸ್ ಮಾಡುವಂತದ್ದು ಲೈಕ್ ನುಗ್ಗೆ ಗಿಡಗಳು, ಲೆಗ್ಯೂಮ್ಸ್ ನೆಲ್ಲ ಹಾಕಿದ್ವಿ, ಹಾಕಿ ಮಲ್ಚ್ ಮಾಡಿದ್ವಿ. ಅದ್ರ ನಂತರ ಈಗ ನುಗ್ಗೆ, ಅಗಸೆ, ಗ್ಲಿರಿಸಿಡಿಯಾ ಒಂದಷ್ಟು ಹಾಕೊಂಡಿದ್ದೇನೆ. ಎಲ್ಲ ಒಂದೊಂದು 800,000 ಗಿಡಗಳಿದೆ. ಜೊತೆನಲ್ಲಿ ಕೋಕೋ ಅದು ಕೂಡ ತುಂಬಾ ಬಯೋಮಾಸ್ ಕೊಡುತ್ತೆ. ಅದು ಒಂದು 1,000 ಗಿಡ ಇದೆ. ಸೊ ಹೀಗೆ ಎಲ್ಲ ಅಂದ್ರೆ ಈ ಭೂಮಿ ಒಂದು ದಿನ ತನ್ನ ಆಹಾರ ತಾನೇ ಉತ್ಪಾದನೆ ಮಾಡ್ಕೋಬೇಕು. ಅಷ್ಟು ಕಮರ್ಷಿಯಲ್ ಆಗಿ ಏನು ತರಬಾರ್ದು ಇಲ್ಲಿಗೆ ಅನ್ನೋ ತರ ಅದನ್ನ ನಾನು ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೊ ಈಗ ನಾವು ಬಾಳೆ ಎಲ್ಲ ನಾವು ಗುಂಪು ಬಾಳೆ ಬೆಳಿತೀವಿ. ಅದರಲ್ಲಿ ಒಂದೇ ಕಡೆ ನಮ್ಗೆ ಒಂದು 3-4 ಗೊನೆಗಳು ಒಂದೇ ಸರಿ ಬರುತ್ತೆ. ಅದರಿಂದಾಗಿ ಒಂದ್ ಸ್ವಲ್ಪ ಸೈಜ್ ಅಲ್ಲಿ ಕಡಿಮೆ ಬರ್ಬೋದು. ಆದ್ರೆ ಅದು ನಿಮ್ಗೆ ಒಂದ್ 8 kg 10 kg ಬಂದಾಗ, ಒಂದು 10 ಗಿಡ ಬಂತು ಅಂದ್ರೆ 100 kg ಬಂತು. ಆದ್ರೆ ನೀವು ಬೇರೆ ಕಮರ್ಷಿಯಲ್ ಆಗಿ ಮಾಡಿದಾಗ ಒಂದ್ರಲ್ಲಿ ಒಂದು 15 kg ಬರ್ಬೋದು ಏಲಕ್ಕಿ ಇವೆಲ್ಲ. ಸೊ ನನ್ನ ಹತ್ರ ಎಲ್ಲಾ ತರ ಬಾಳೆ ಇದೆ. ನಂಜನಗೂಡು ರಸ ಬಾಳೆ ಇದೆ, ಏಲಕ್ಕಿ ಬಾಳೆ ಇದೆ, ಮದರಂಗಿ, ಕೆಂಪು ಬಾಳೆ, ಎಲ್ಲಾ ತರದ ಬಾಳೆನು ನಾನು ಪ್ರಯತ್ನ ಪಟ್ಟಿದ್ದೇನೆ. ಮಾರ್ಕೆಟ್ಗೆ ಹಾಕ್ತೀರಾ ಅದನ್ನ? ನನಗೆ ಮಾರ್ಕೆಟ್ಗಿಂತ ನನ್ ಕೆಲವು ಸ್ನೇಹಿತರಿದ್ದಾರೆ ನೆಟ್ವರ್ಕ್ ಅಲ್ಲಿ. ನೆಟ್ವರ್ಕ್ ಅಲ್ಲಿ ಅಂದ್ರೆ ಅದನ್ನ ತಗೊಂಡೋಗಿ ಯಾರೋ ಕೊಡ್ತಾರ ಒಬ್ರು, ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ತೇನೆ. ಬಿಟ್ರೆ ನಾನು ಒಂದಷ್ಟು ಇದಕ್ಕೆ ಶಾಲಾ ಮಕ್ಕಳುಗಳಿಗೆ ಒಂದಷ್ಟು ಕೊಡ್ತೇನೆ, ನನ್ನ ಸ್ನೇಹಿತರಿಗೆ ಒಂದಷ್ಟು ಕೊಡ್ತೇನೆ. ಸೊ ಮಕ್ಕಳಿಗೆ ಫ್ರೀನಾ? ಡೆಫಿನೆಟ್ ಆಗಿ ಅದು ಸೋಷಿಯಲ್ ಸರ್ವಿಸ್ ಅದು ಮೇನ್ ಮೋಟೋ ನಮ್ದು ಹೇಳ್ಬೇಕಾದ್ರೆ. ಮಕ್ಕಳಿಗೆ ಒಂದಷ್ಟು ಕೊಡೋದು, ನುಗ್ಗೆ ಸೊಪ್ಪು ಕೊಡ್ತೇವೆ, ಇದನ್ನ ಕೊಡ್ತೀವಿ, ಬಾಳೆನ ಕೊಡ್ತೇನೆ. ಏನೇನ್ ನಾನು ಇಲ್ಲಿ ಮತ್ತೆ ಹುಡುಗರನ್ನ ಕರ್ಕೊಂಡ್ ಬಂದು ಇಲ್ಲಿ ಪಾಠ ಅವ್ರಿಗೆ ಹೇಳ್ತೀವಿ. ವೆರಿ ಗುಡ್. ಅದು ಅಂದ್ರೆ ಈಗಿನ ಮುಂದಿನ ಜನರೇಷನ್ಗೆ ಒಂದ್ ಸಾಧ್ಯ ಆದಷ್ಟು ಒಂಚೂರು ಈ ಭೂಮಿನ ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ಲಿ, ಅದ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ತಿಳುವಳಿಕೆ ಬರ್ಲಿ ಅಂದ್ಬಿಟ್ಟು ನಾನು ಆ ಪ್ರಯತ್ನ ಇದು ಸೈಮಲ್ಟೇನಿಯಸ್ಲಿ ಎರಡೂ ಮಾಡ್ತಾ ಇದ್ದೇನೆ ಅದನ್ನ. ಸೊ ನನ್ನ ಬೆಳವಣಿಗೆ ಇದು ಇನ್ನೊಂದು 1-2 ವರ್ಷ ಆದ್ರೆ ನನಗೆ ಈ ಲವಂಗ, ಚಕ್ಕೆ ಮತ್ತೆ ಮೆಣಸು 1,000 ಗಿಡ ಇದೆ. ಇವೆಲ್ಲೂ ಇನ್ಕಮ್ ಬರುವಂತ ಗಿಡಗಳು, ಮಸಾಲಾ ಗಿಡಗಳು. ಇದೇನು ಸರ್ ಇದು ನೋಡಿ, ಇದು ದನದ ಗೊಬ್ಬರ. ಇದನ್ನ ನಾವು ಎನ್ಹಾನ್ಸ್ ಮಾಡ್ತೀವಿ. ಅಂದ್ರೆ ಅದಕ್ಕೆ ಬೇಕಾಗಿದ್ದಂತ ಅಂದ್ರೆ ಇನ್ನೊಂದಷ್ಟು ಬೇರೆ ಬೇರೆ ಇದನ್ನ ಮೈಕ್ರೋಬ್ಸ್ನೆಲ್ಲ ಸೇರಿಸಿ, ಲೈಕ್ ಜೀವಾಮೃತ, ಗೋಕೃಪಾಮೃತ ಇದನ್ನೆಲ್ಲ ಹಾಕಿ ಅದರಲ್ಲೇ ಬೆಳವಣಿಗೆ ಆಗೋ ತರ ಮಾಡಿ ಅದನ್ನ ಯಾವಾಗ್ಲೂ ಒಂದು ವಾಮ್ ಇದಾಗಿ ಇಟ್ಕೊಂಡಿರ್ಬೇಕು, ಅದು ವೆಟ್ಟಾಗಿರ್ಬೇಕು. ಆ ರೀತಿ ಮಾಡ್ಬಿಟ್ಟು ಅದನ್ನ ನಾವು ಅದನ್ನ ಕೊಟ್ಕೋತೀವಿ. ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಕೊಟ್ಟಿಗೆ ಗೊಬ್ಬರದಲ್ಲಿ ಅಂತ ಇದು ಸಿಗೋದಿಲ್ಲ. ನಾರ್ಮಲ್ ಆಗಿ ರೈತರು ಏನ್ ಮಾಡ್ತಿದ್ದಾರೆ ಅದನ್ನ ಅವ್ರು ಸ್ವಲ್ಪ ಎನ್ಹಾನ್ಸ್ ಮಾಡ್ಕೊಂಡು ಇದು 10 times ಅದ್ರ ಶಕ್ತಿಶಾಲಿ ಆಗುತ್ತೆ. ಅದನ್ನ ನಾವು ಎಲ್ಲ ಗಿಡಗಳಿಗೂ ಇಷ್ಟು ಅಂತ ಕೊಟ್ಕೋತೀವಿ. ಈ ಬೇವಿನ ಹಿಂಡಿ, ಎಲ್ಲ ತರ ಹಿಂಡಿಗಳನ್ನ ಕೂಡ ನಾವು ಅದ್ರದ್ದು ಗೊಬ್ಬರ ಮಾಡ್ತೀವಿ. ಫಿಶ್ ಅಮಿನೋ ಆಸಿಡ್, ಕೆಲವು ಕೊರಿಯನ್ ಮೆಥಡ್ ಅಲ್ಲೂ ಕೂಡ ಅದನ್ನು ಕೂಡ ಆಡ್ ಮಾಡ್ಕೊಂಡಿದ್ದೀನಿ ನಾನು. ಫಿಶ್ ಅಮಿನೋ ಆಸಿಡ್ ಮಾಡಿದ್ದೀನಿ ಈಗಾಗಲೇ. ಮತ್ತೆ ಬನಾನಾ ರಸಾಯನ ಅಂತ ಬರುತ್ತೆ, ಅದನ್ನು ಪೊಟ್ಯಾಶ್ ಬೇಕಾದಾಗ. ಇದರಲ್ಲಿ ನಮ್ಮಲ್ಲಿ ಪೊಟ್ಯಾಶು, ಫಾಸ್ಫರಸ್, ಮೇನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನ್ ಬೇಕಾಗುತ್ತೆ ಅದನ್ನೆಲ್ಲ ನಾವೇ ತಯಾರು ಮಾಡ್ಕೋತೀವಿ ಇಲ್ಲಿ. ಅಂದ್ರೆ ಇದ್ರದ್ದು ಇದೇನು ಮಾಡ್ತಿದ್ದೀರಾ ಮೆಥಡಾಲಜಿ, ಅದು ಮೊದಲೇ ಟ್ರೈನಿಂಗ್ ತಗೊಂಡಿದ್ರ ಅಥವಾ ಪುಸ್ತಕ ಓದಿ? ಎಕ್ಸಾಕ್ಟ್ ಆಗಿ ಟ್ರೈನಿಂಗ್ ಅಂತಿಲ್ಲ, ಪುಸ್ತಕ ಓದ್ಬಿಟ್ಟೆ ಮಾಡಿದ್ದು, ಪುಸ್ತಕ ನೋಡಿದ್ದು. ಮತ್ತೆ ಇಂಪಾರ್ಟೆಂಟ್ ಆಗಿ ಬೇರೆ ಬೇರೆ ತೋಟಗಳಿಗೆ ಇದ್ ಮಾಡಿ ಭೇಟಿ ಕೊಟ್ಟು ಅವರಿಂದ ತಿಳ್ಕೊಳ್ಳೋದು. ತುಂಬಾ ಕ್ಷೇತ್ರ ಭೇಟಿ ತರ ಅಲ್ಲಿ ಹೋಗಿ ಹುಡ್ಕೊಂಡು ಹೋಗೋದು, ಅವ್ರ ಜೊತೆ ಮಾತಾಡೋದು. ತುಂಬಾ ಸಕ್ಸಸ್ ಫಾರ್ಮರ್ಸ್ ಇದಾರೆ, ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದಾರೆ ಅದೇನೇನ್ ಹೇಳಿದ್ರು ಅದನ್ನ ಮನ್ಸಲ್ಲಿ ಇಟ್ಕೊಂಡು ಎಲ್ಲನೂ ನಾನೇ ಆದಷ್ಟು ನನ್ನ ಶ್ರಮದಲ್ಲೇ ಬೆಳೆದಿದ್ದೀನಿ. ಅಂದ್ರೆ ಯಾರ ಕೈಯಲ್ಲೂ ಕೆಲವರೆಲ್ಲ ಒಂಥರ ಟೈಲರ್ ಮೇಡ್ ಅಂದ್ಬಿಟ್ಟು ಅವರೇ ಬಂದ್ ಮಾಡ್ಕೊಟ್ಬಿಡ್ತಾರೆ. ಕೆಲವರಿಗೆ ರೆಡಿಮೇಡ್ ತರ ಮಾಡ್ಕೊಡ್ತಾರೆ. ಆ ತರದ್ದೇನಿಲ್ಲ. ಪ್ರತಿ ಗಿಡಕ್ಕೂ ನಂದೇ ಆದಂತ ಶ್ರಮ ಇದೆ. ನಾನು ಜೊತೆನಲ್ಲಿ ನಿಂತ್ಕೊಂಡು ಪ್ರತಿ ಗಿಡಗಳ ಜೊತೆ ಮಾತಾಡ್ಕೊಂಡು ಬೆಳೆಸ್ತಾ ಇದ್ದೀನಿ. ಸೊ ಆ ಗಿಡಗಳು ನನಗಿದೊಂದು ದೇವಸ್ಥಾನ ಇದ್ದಂಗೆ. ಸೊ ನಾನು ಎವ್ರಿ ಡೇ ಬೆಳಗ್ಗೆ ನಾನು ಹೆಂಗೆ ಕೆಲ್ಸಕ್ಕೆ ಹೋಗ್ತಿದ್ನೋ ಅದೇ ತರ ಬೆಳಗ್ಗೆ 8 ಗಂಟೆಗೆ ಇಲ್ಲಿರ್ತೀನಿ, ಸಂಜೆ 6:30ವರೆಗೂ ಈ ಗಿಡಗಳ ಜೊತೆನಲ್ಲೇ ಇರ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಶ್ರಮ ಪಟ್ಟು ಕೆಲಸ ಮಾಡೋದು ಅಷ್ಟೇನೆ. ಈಗ ಇಂಜಿನಿಯರಿಂಗ್ ವೃತ್ತಿ ಕಂಪ್ಲೀಟ್ ಆಗ್ಬಿಡ್ಬಿಟ್ರೆ? ಅದು ನಾನು 2000 ಇಸ್ವಿಯಲ್ಲೇ ಬಿಟ್ಬಿಟ್ಟೆ. ಅದಾದ ನಂತರ ಸಿಂಗಾಪುರ್ನಲ್ಲಿ ಹೋಟೆಲ್ಸ್ ಮಾಡಿದ್ದೆ, ರೆಸ್ಟೋರೆಂಟ್ಗಳು ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಅಲ್ಲಿಂದ ಬಂದ ನಂತರ ಇಲ್ಲಿ ಇದನ್ನ ಶುರು ಮಾಡ್ಕೊಂಡ.
ಇದು ನೋಡಿ, ಗುಂಪು ಬಾಳೆ ಅಂದ್ರೆ ಇದನ್ನ ಗುಂಪು ಸರ್ ಬಾಳೆ. ಸರ್ ಎಕ್ಸ್ಪ್ಲೈನ್ ಮಾಡ್ಬೋದಾ? ಬನ್ನಿ. ನೋಡಿ, ನಿಮ್ಗೆ ಇಲ್ಲಿ ಒಂದೇ ಗಿಡದಲ್ಲಿ 1, 2, 3 ಗಿಡದಲ್ಲಿ ನಿಮ್ಗೆ ಒಂದು 8 ಗೊನೆ ಕಾಣಿಸುತ್ತೆ. ನೋಡಿ, ಅಲ್ಲಿ ಒಂದಿದೆ, ಅಲ್ಲೊಂದಿದೆ, ಅಲ್ಲೊಂದಿದೆ, ಅಲ್ಲೊಂದಿದೆ. ಸೊ ಪ್ರತಿಯೊಂದ್ರಲ್ಲೂ ನಿಮ್ಗೆ 10 kg 12 kg ಅಷ್ಟು ಬರುತ್ತೆ. ಸೊ ಅದು ಸಾಕಷ್ಟು ಇದು ಕೊಡುತ್ತೆ, ಹೀಲ್ಡ್ ಕೊಟ್ಟಿದೆ ಅಂತ ಆಯ್ತು. ಇದು ನನಗೆ ಬಯೋಮಾಸ್ ಕೂಡ ಕೊಡುತ್ತೆ. ಅಂದ್ರೆ ಏನು ಇದು ಸಿಗುತ್ತೆ ಅದನ್ನ ನಾನು ಕಟ್ ಮಾಡಿ ಎಲ್ಲ ತೆಂಗಿನ ಮರಗಳಿಗೆ ಹಾಕ್ತೇನೆ. ನೋಡಿ, ಇಲ್ಲಿ ಈ ತರ ಹಾಕಿದೆ ನಾನು ಮಲ್ಚಿಂಗ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ಇವೆಲ್ಲ ನ್ಯಾಚುರಲ್ ಮೆನ್ಯೂರ್. ಸೊ ಇದಕ್ಕೆ ಸ್ವಲ್ಪ ಅದೇ ನಾನು ಅಲ್ಲಿ ಏನು ಎನ್ಹಾನ್ಸ್ ಮಾಡಿರೋಂತ ಗೊಬ್ಬರ ಇತ್ತು, ಅದನ್ನ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ಕೆಳಗಡೆ ಇದೆ, ಅದನ್ನ ಇದ್ರಲ್ಲಿ ಮಲ್ಚ್ ಮಾಡಿ ಮುಚ್ಚಿಟ್ಟಿದೆ. ಸೊ ಇಲ್ಲಿ ಬೇರುಗಳು ಇಲ್ಲಿವರೆಗೂ ಬಂದಿರುತ್ತೆ ಅದು. ಸೊ ಆ ಬೇರುಗಳೆಲ್ಲ ತಂತು ಬೇರು ಅಂತ ಏನೋ ಹೇಳ್ತಾರಲ್ಲ, ಅದನ್ನ ಹೇರ್ ತರ ಇರುತ್ತಲ್ಲ, ಅವು ಇಲ್ಲಿ ಹರಡ್ಕೊಂಡಿರುತ್ತೆ. ಸೊ ಅವು ತಗೊಂಡು ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಸರಿ ಸರ್, ಸರಿ ಸರ್. ಮಧ್ಯ ನುಗ್ಗೆ ಗಿಡಗಳನ್ನ ಇಟ್ಟಿದ್ದೀರಾ? ನುಗ್ಗೆ ಒಂದು 500 ಇದೆ, ಅದು ನೈಟ್ರೋಜನ್ ಫಿಕ್ಸ್ ಮಾಡುವಂಥದ್ದು. ಮತ್ತೆ ಇದು ನಮ್ಮ ಅಗಸೆ ಗಿಡ ಇದೆ. ಅಗಸೆಗೆಲ್ಲ ನಾನು ಇದನ್ನ ಹಬ್ಸಿದ್ದೀನಿ. ಮೆಣಸು. ಹಾ, ನೋಡಿ. ಮೆಣಸಿದೆ. ನಾವು ಈ ಕೃಷಿ ಜೊತೆನಲ್ಲಿ ಕಳೆನೂ ಬೆಳೆಸ್ಕೊಳ್ತೀವಿ. ಈ ಕಳೆ ಕೂಡ ನಮ್ಗೆ ಒಂದ್ ಬೆಳೆನೇ ಅದು. ಅದೇ ಮುಖ್ಯವಾದ ಬೆಳೆ ಹೇಳ್ಬೇಕಂದ್ರೆ. ಅದ್ರಲ್ಲಿ ನಾವು ಇದನ್ನ ಕಟ್ ಮಾಡಿ, ನನ್ನ ಹತ್ರ ಸ್ಟಬಲ್ ಮೂವರ್ ಅಂತ ಇದೆ, ಅದ್ರಲ್ಲಿ ಕಟ್ ಮಾಡಿ ಹಾಕಿದಾಗ ನೋಡಿ ಈ ತರದ್ದೆಲ್ಲ ಕಟ್ ಆಗಿ ಬಿದ್ದಿರತ್ತೆ ಈ ತರದ್ದು. ಹಿಂಗೆ ಅದು ಕೂಡ ಮೆನ್ಯೂರ್. ಅದೇ ಮೆನ್ಯೂರ್ ಆಗೋದು ನನಗೆ. ಆದ್ರೆ ಹ್ಯೂಮಸ್ ಆಗೋದಕ್ಕೆ ನಾವು ಹ್ಯೂಮಸ್ ನ ಮಾಡೋಕೆ ಒಂದು 5 ವರ್ಷ ಆದ್ರೆ ಒಂದಷ್ಟು ಎತ್ತರ ಹ್ಯೂಮಸ್ ಆಗುತ್ತೆ. ಹ್ಯೂಮಸ್ ಆಯ್ತು ಅಂದಾಗ ಅಟ್ಮಾಸ್ಫಿಯರ್ ಇರುವಂತ ನೀರನ್ನ ಅದೇ ಹೇಳ್ಕೊಳ್ಳುತ್ತೆ. ಸೊ ಅದನ್ನ ನಾನು ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ ಈಗ. ಸೊ ಅಷ್ಟರಲ್ಲಿ ನಮಗೆ ಬಾಳೆ ಅಂತೂ ರೆಗ್ಯುಲರ್ ಆಗಿ ಬರ್ತಿದೆ. ತೆಂಗು ಬರಬೇಕು, ಇನ್ನೊಂದು ವರ್ಷದಲ್ಲಿ ತೆಂಗು ಬರುತ್ತೆ. ಇವೆಲ್ಲ ಕೋಕೋನಾ? ಇವೆಲ್ಲ ಮತ್ತೆ ಕೋಕೋ ಕೂಡ ಇದೆ. ಕೋಕೋ ಇದೆ, ಲವಂಗ ಇದೆ. ಲವಂಗದ ನೋಡ್ಬೋದಾ? ನೋಡಿ, ಇದು ಲವಂಗನಾ? ಪಲಾವ್ ಎಲೆ ಅಂತ ಏನೋ ಹೇಳ್ತಾರಲ್ಲ, ಅದು ಎಲ್ಲ ಒಟ್ಟಿಗೆ ಬರುತ್ತೆ. ಅಂದ್ರೆ ಲವಂಗ ಜೊತೆ ಲವಂಗ ಇದೆ, ಪಲಾವ್ ಇದೆ. ಇದರಲ್ಲಿ ಮೊಗ್ಗು ಇದು ಎಲ್ಲ ಬರುತ್ತೆ. ಲವಂಗದ್ದು ಬೇರೆ ಕಡೆ ಇದೆ, ಅದನ್ನ ತೋರಿಸಿ. ಇದು ಪಲಾವ್ ಎಲೆ, ಇದು ಲವಂಗ. ಇದರಲ್ಲಿ ಮೊಗ್ಗು ಅಂತ ಬರುತ್ತೆ, ಅದನ್ನ ಉಪಯೋಗಿಸ್ತಾರೆ. ಮತ್ತೆ ಚಕ್ಕೆ ಬರುತ್ತೆ ಇದ್ರಲ್ಲಿ. ಇದ್ರ ಚಕ್ಕೆನೆ ಅದನ್ನ ಇದಕ್ಕೆ ಉಪಯೋಗಿಸೋದು, ಏನೋ ಊಟ ಮಾಡಕ್ಕೆ. ಗೊತ್ತು, ಪಲಾವ್ ಬಾತೆಲ್ಲ ಮಾಡ್ತಾರಲ್ಲ ಅದು. ಇದು ಲವಂಗದ್ದು ಬೇರೆ ಇದೆ. ಈ ತರದ್ದು ಅಗಸೆ ಒಂದಷ್ಟು, ಒಂದು 500,000 ಎಲ್ಲ ಸೈಡ್ 1300 ಇದೆ. ನುಗ್ಗೆ ಮತ್ತೆ ಅಗಸೆ 1300. ನೋಡಿ, ಇದೆಲ್ಲ ಎಷ್ಟು ಒಂದು 8-10 ತಿಂಗಳು. ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನ ನಾವು ಈಗ ಸದ್ಯಕ್ಕೆ ಇದನ್ನ ನಾನು ಮೆನ್ಯೂರ್ ಆಗಿ ಯೂಸ್ ಮಾಡ್ತಿದ್ದೀನಿ. ಕಟ್ ಮಾಡಿ ತೆಂಗು ಹಾಕೋದು, ಮತ್ತೆ ಬೇರೆ ಬಾಳೆಗೆಲ್ಲ ಹಾಕ್ತಿವಿ. ಕಮರ್ಷಿಯಲ್ ಯೂಸ್ ಏನಾದ್ರು ಇದೆ? ಕಮರ್ಷಿಯಲ್ ಯೂಸ್ ಇದೆ ಅದ್ರದ್ದು. ಅದು ತುಂಬಾ ಒಳ್ಳೆ ಇದು ಫುಡ್ ಅದು. ಅಗಸೆ ಇದ್ರ ತರನೇ ನಮ್ಮ ಇವತ್ತು ನುಗ್ಗೆ ಪೌಡರ್ ಎಲ್ಲ ಮಾರ್ತಿದ್ದಾರೆ, ಮೊರಂಗ ಪೌಡರ್ ಅಂತೆಲ್ಲ ಮಾರ್ತಿದಾರಲ್ಲ, ಅದೇ ತರದ ಇದು ಕೂಡ ತುಂಬಾನೇ ಇದರಲ್ಲಿ ರಿಚ್ ಆಗಿದೆ. ಐರನ್ ರಿಚ್ ಇದೆ, ಸುಮಾರು ಯೂಸ್ ಇದೆ. ಬಟ್ ನಾನೇನ್ ಮಾಡಿದ್ದೀನಿ, ನಾನು ಇದಕ್ಕೆಲ್ಲ ಇದನ್ನ ಹಬ್ಬಿಸ್ತಾ ಇದ್ದೇನೆ. ಏನು ಮೆಣಸು ಹಬ್ಬಿಸ್ತಿದ್ದೀನಿ. ಜೊತೆಗೆ ಗ್ಲಿರಿಸಿಡಿಯಾ ಇದೆ ನಮ್ಮ ಹತ್ರ. ಇದು ನೋಡಿ, ಇದು ಕೋಕಾ ಒಂದ್ 6 months ಬೆಳೆ. ಇದು ಎಷ್ಟು ದಿನ ಬೇಕು ಸರ್? ಅದು ಫಲ 1 ವರ್ಷ, ಇದು 2 ವರ್ಷಕ್ಕೆಲ್ಲ ಫಲ ಕೊಡುತ್ತೆ. ಕೋಕಾ ಅಂತ ಹೇಳಿದ್ನಲ್ಲ, ಅದು ಕೋಕಾ ಗಿಡಗಳಿವು. ಗ್ಲಿರಿಸಿಡಿಯಾ ನೀವು ನಮ್ಮಲ್ಲಿ 1000 ಗ್ಲಿರಿಸಿಡಿಯಾ ಇದೆ. ಸೊ ಅದನ್ನೇ ನಾನು ಮೆನ್ಯೂರ್ ಆಗಿ ಉಪಯೋಗಿಸ್ಕೊಳ್ತೀನಿ ತುಂಬಾನೇ. ಅದೇ ಆರ್ಗಾನಿಕ್ ಫಾರ್ಮಿಂಗ್ ಅದೇ ಜಾಸ್ತಿ. ಅದು ತುಂಬಾನೇ ಒಳ್ಳೆ ಗಿಡ. ಅದು ರೈತರಿಗೆ ತುಂಬಾ ಅನುಕೂಲ ಆಗುವಂತ ಮರ ಅದು. ಏನಂದ್ರೆ ಅದರಲ್ಲಿ ನಿಮ್ಗೆ ಪೊಟ್ಯಾಶಿಯೋ, ಇದು ಏನು ನೈಟ್ರೋಜನ್, ಪೊಟ್ಯಾಶಿಯೋ ಮತ್ತೆ ಫಾಸ್ಫರಸ್ 3 ಸಿಗುವಂತ ಒಂದೇ ಗಿಡ ಅಂದ್ರೆ ಅದು ಬಹಳ ಒಳ್ಳೆ ಮರ ಇದು. ಸೊ ಇದಕ್ಕೂ ಕೂಡ ನಾನು ಯಾವ್ದು ಸರ್? ಇದೇ ಗ್ಲಿರಿಸಿಡಿಯಾನಾ? ಇದು 1000 ಗಿಡಗಳಿದೆ ನಮ್ಮಲ್ಲಿ. ಸುತ್ತಲೂ
ಸುತ್ತ ಕೂಡ ಹಾಕೊಂಡು ಬಂದಿದ್ದೀವಿ. ಹಾ. ಇಲ್ಲಿ ನೋಡ್ಬೋದು ನೋಡಿ, ಗ್ಲಿರಿಸಿಡಿಯಾ ಹಾ. ಸಾಕಷ್ಟು ಚೆನ್ನಾಗಿ ಸುಮಾರು ಇದೆ ಇಲ್ಲಿ. ಗ್ಲಿರಿಸಿಡಿಯಾ ಅಲ್ಲಿಗಿಂತ ಜಾಸ್ತಿ ಇಲ್ಲಿ. ಅಂದ್ರೆ ನಾವ್ ಈ ಕಡೆಯಿಂದ ಶುರು ಮಾಡಿ ಹಾ. ಹಂಗ್ ಬರುವಾಗ ಕೊನೆಯಲ್ಲಿ ಉಳಿದಂತದನ್ನ ಅಲ್ಲಿ ಹಾಕಿದ್ದೀವಿ. ಹಾ. ಇಲ್ಲಿ ತುಂಬಾ ಇದೆ, ಇಲ್ಲಿ ಅದೇ 1000 ಗಿಡಗಳಿದೆ. ಅದು ಗ್ಲಿರಿಸಿಡಿಯಾನೇ 1000 ಇದೆಯಾ? ಗ್ಲಿರಿಸಿಡಿಯಾನೇ 1000 ಇಟ್ಕೊಂಡಿದೆ. ಹಾ. ಸೊ ಅದು ನಮ್ಗೆ 4 ತಿಂಗಳಿಗೆ ಒಂದೊಂದ್ಸತಿ ಮೆನ್ಯೂರ್ ಸಿಗುತ್ತೆ. ಹಾ. ಅದನ್ನ ಈ ತರ ಕಟ್ ಮಾಡಿ ಹಾ. ಅದಕ್ಕೆ ಗಿಡಗಳಿಗೆ ಹಾಕೋತಾ ಬರೋದು. ಸುಮ್ ಬಿಸಾಕದ ಏನು ಅಷ್ಟೇನು ಇಲ್ಲಿ ಈ ತರದ್ದೇ ಮಾಡ್ಬೇಕು ಅಂತ ಏನು ಇಲ್ಲಿ ಇದಿಲ್ಲ. ಇದು ಯಾವ ಗಿಡ ಸರ್ ಇದು? ಇದು ಲವಂಗ ಅಂತ ಹೇಳಿ. ಇದೇನ ಲವಂಗ? ನಾನ್ ನೋಡಿರ್ಲಿಲ್ಲ. ಇದು ಲವಂಗ ಈಗ ಹಾಕಿರೋದು ಅನ್ಕೊಂತೇನೆ. ಅಂದ್ರೆ ಅದೇ ಎಲ್ಲ ಒಂದೊಂದು 3 months 4 months ಆಗಿದೆ ವಸ್ತು ಎಲ್ಲ. ತೆಂಗು ಎಷ್ಟಿದೆ ಸರ್? ಎವ್ರಿ ಒಂದು 10 ಅಡಿಗೆ ಒಂದೊಂದೊಂದೊಂದು ಬೇರೆ ಬೇರೆ. ತೆಂಗಿನ ಹತ್ರ ಒಂದು 150 ಗಿಡ ಏನೋ ಇದೆ, 140 ಏನೋ ಇದೆ, 45 ಏನೋ ಇವೆ. ಈಗ 4-5 ಹೋಗ್ಬಿಟ್ಟಿದೆ. 6 ಎಕರೆನಲ್ಲೂ ಈ ತರ ಎಲ್ಲ ಇದೇ ತರ ಇರುತ್ತೆ ಹೆಚ್ಚು ಕಡಿಮೆ. ಸೊ ಇದೇ ರೀತಿ ನಿಮ್ಗೆ ನಾವು ಇದನ್ನ ಒಂದು ತಿಂಗಳು ಒಂದ್ಸರಿ ಇದು ಕಟ್ರು ತಗೊಂಡು, ಕಟ್ರು ಅಂತಂದ್ರೆ ಸ್ಟವಲ್ ಮೂವರು ತಗೊಂಡು ಕಳೆ ಹೊಡೆದು ಸಮ ಮಾಡ್ಕೋತೀವಿ. ತಿರ್ಗಾ ಮತ್ತೆ ಅದನ್ನ ಹಾಗೆ ಅದು ಇದು ನಾವು ಈ ನನ್ನಲ್ಲಿ ಸ್ಪ್ರಿಂಕ್ಲರ್ಸ್ ಇದೆ, ಅದು ರಿಂಕ್ಲರ್ಸ್ ಅಂತಾರ. ಅದು ಡಿಫ್ರೆಂಟ್ ಟೈಪ್. ಅದಿರೋದ್ರಿಂದ ನಮ್ಗೆ ಯಾವಾಗ್ಲೂ ಬೇಸಿಗೆ ಬರ್ಲಿ ಯಾವ್ದೇ ಟೈಮ್ ಬಂದ್ರು ಕೂಡ ಇದೇ ತರ ಹಸಲಾಗೆ ಇರುತ್ತೆ. ಇದು ಬಾಳೆ ಎಲ್ಲ ನೋಡಿ, ಇದೆಲ್ಲ ರಿಂಕ್ಲರ್ಸ್ ಹಾಕೋಕ್ ಮೊದ್ಲು ತುಂಬಾ ಇದಾಗಿತ್ತು. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಈ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಅದು ಎಲ್ಲ ಕಡೆನೂ ಹಾಗೆ ನೋಡಿ. ಇದೆಲ್ಲ ಇಲ್ಲಿ ಇದೆಲ್ಲ ಪಚ್ಚಬಾಳೆ. ಇದು ಆ ಕಡೆ ಇದು ಮದರಂಗಿ ಎಲ್ಲ ಒಂದೊಂದ್ ಕಡೆ ಬೇರೆ ಬೇರೆ ಹಾಕೊಂಡಿದ್ದೀನಿ. ನನಗೆ ಇದು ಗ್ಲಿರಿಸಿಡಿಯಾ ನೋಡಿ ಸಾಕಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ಇದನ್ನ ಹಬ್ಬಿಸ್ತಾ ಇದ್ದೇನೆ, ಈಗ ಮೆಣಸು ಹಬ್ಬಿಸ್ತಾ ಇದ್ದೇನೆ ಪ್ರತಿ ಗ್ಲಿರಿಸಿಡಿಯಾಗನು. ಸೊ ಇದೊಂದು 1000 ಗಿಡ ಇದೆ ಇದು. ಬಟ್ ನ್ಯಾಚುರಲ್ ಫಾರ್ಮಿಂಗ್ ಈಚೆ ನೋಡಿದ್ರೆ ಏನೋ ಕಳೆ ಬೆಳ್ಕೊಂಡೈತೆ, ಸರಿಯಾಗಿ ನೋಡ್ಕೋದಿಲ್ವ ಒಂದು ಮನಸ್ಥಿತಿ ಬರುತ್ತೆ. ಕರೆಕ್ಟ್ ಅಲ್ವಾ? ಹೌದು. ಬಟ್ ಇದೇ ತರ ಫಾರ್ಮಿಂಗ್ ಒಂದು ನನಗೂ ಗೊತ್ತಿರಲಿಲ್ಲ. ಇದು ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್, ಆರ್ಗಾನಿಕ್ ಫಾರ್ಮಿಂಗ್ ಅಂತಂದ್ರೆ ಒಂದು ವಿಷಯ ಅಂದ್ರೆ ಎಲ್ರು ಹೇಳ್ತಿರ್ತಾರ ನೋಡಿ, ಕಾಡು ಯಾರು ಹೋಗಿ ಬೆಳೆಸ್ತಾರೆ ಅದನ್ನ, ಅದ್ರಲ್ಲಿ ಯಾರು ನೀರ್ ಕೊಡ್ತಾರೆ, ಯಾರು ಗೊಬ್ಬರ ಕೊಡ್ತಾರೆ, ಅದಕ್ಕೆ ಯಾವ ಪೆಸ್ಟಿಸೈಡ್ ಇಲ್ಲ. ಏನಂತಂದ್ರೆ ನಾವು ಆದಷ್ಟು ಇದನ್ನ ಹಾಗೆ ಬಿಡ್ಬೇಕು. ಎಷ್ಟು ನಾವು ಹಾಗೆ ಬಿಡ್ತೀವಿ, ಎಷ್ಟು ನಮ್ಮ ಇದು ಎಷ್ಟು ಇದಾಗತ್ತೆ ಅಷ್ಟು ಹಾಳಾಗತ್ತೆ. ಅಂದ್ರೆ ಕಳೆ ತೆಗಿಯೋದು, ಆಟಾಗಿ ಹೊಡಿಯೋದು, ಭೂಮಿ ನಾವು ಇನ್ನೊಂದಷ್ಟು ಇನ್ ಸ್ವಲ್ಪ ಹಾಳಕ್ ಹೋಗೋದು, ಆ ತಪ್ಪು ಅವೆಲ್ಲಾನು. ನೈಟ್ರೋಜನ್ ಬೇಕಾದಂತ ಗಿಡಗಳೇ ಬೆಳೆದಿರುತ್ತೆ. ಅದು ಸರಿ ಹೋದ್ಮೇಲೆ ಅದು ಒಟ್ಟೋಗಿ ಬೇರೆ ಏನೋ ಬರುತ್ತೆ. ಸೊ ಭೂಮಿಯ ವಿಶೇಷತೆ ಅದು. ಆಕ್ಚುಲಿ ಇದೇ ಬೆಳಿಬೇಕಾಗಿದ್ದು, ನಾವು ಮಧ್ಯದಲ್ಲಿ ಬಂದು ಇವನ್ನೆಲ್ಲ ಬೆಳ್ಕೋತಾ ಇದ್ವಿ. ಕುಟುಂಬ ಫುಲ್ಲು ಬೆಂಗಳೂರಲ್ಲೇ ಇರ್ತಾರೆ? ಇಲ್ಲೇ ಬರ್ತಿರ್ತಾರೆ. ಈಗ ನಾಳೆ ನಡೆದ್ ಬರ್ತಿದ್ದಾರೆ ಅವ್ರು. ಇಲ್ಲೊಂದು 15 ದಿನ, ಅಲ್ಲೊಂದು 15 ದಿನ ಇರ್ತಾರೆ. ಮಗಳಿಗೆ ವರ್ಕ್ ಫ್ರಮ್ ಹೋಮ್ ಅಂತ ನನ್ಗೊಬ್ರು ಮಗಳಿಗೆ. ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಡೆಲ್ ಅಲ್ಲಿ ಕೆಲಸ ಮಾಡ್ತಾರೆ. ಒಳ್ಳೆ ಓದಿರೋರೆ, ನೈಸರ್ಗಿಕ ಕೃಷಿಗೆ ಬಂದಿದ್ದೀರಲ್ಲ. ಹೇಳಿದ್ನಲ್ಲ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಅಂದ್ಬಿಟ್ಟು ಇದನ್ನ ಮಾಡ್ಬೇಕಾಗಿದ್ದು ನಮ್ ಕರ್ತವ್ಯ ಇದು. ನಾವು ಭೂಮಿಗೆ ಏನಾದ್ರೂ ನಾವು ಹುಟ್ಟು ಬಂದ್ಮೇಲೆ ಏನಾದ್ರೂ ನಮ್ ಋಣ ತೀರಿಸ್ಬೇಕಂದ್ರೆ ಭೂಮಿಗೆ ಏನಾದ್ರೂ ಒಂದ್ ಸ್ವಲ್ಪ ಶ್ರಮ ಪಟ್ಟು ಹೋದ್ವಿ ಅಂದ್ರೆ ಅದು ಸಾರ್ಥಕತೆ ಇರುತ್ತೆ. ಅದು ಒಂದು ಇದರಲ್ಲಿ ನಾನು ಆಸೆ ಪಟ್ಟು ಮಾಡಿ. ವೈಫ್ ಇಂಜಿನಿಯರ್ ಸರ್? ಇಲ್ಲ, ಶಿ ಹೌಸ್ ವೈಫ್. ಹೌಸ್ ವೈಫ್ ಅಷ್ಟೇ. ಒಬ್ಬರೇ ಮಗಳ? ಒಬ್ಬ ಮಗಳು. ಸೊ ಆಕೆಗೆ ಅಷ್ಟೊಂದು ಇಂಟ್ರೆಸ್ಟ್ ಏನಿಲ್ಲ ಇದರಲ್ಲಿ, ವ್ಯವಸಾಯದಲ್ಲಿ. ಬಟ್ ಆಕೆ ಬೇರೆ ಬೇರೆ ಇದರಲ್ಲೆಲ್ಲ ಭರತನಾಟ್ಯ ಪ್ಲೇಯರು, ರೈಟರು, ಇಂಗ್ಲಿಷ್ ಪುಸ್ತಕಗಳು ಬರೀತಾಳೆ. ಇಂಗ್ಲಿಷ್ ಅಲ್ಲಿ ಪುಸ್ತಕಗಳು ಬರೆಯೋ, ಸಿಂಗಾಪುರ್ ನಲ್ಲೇ ಹುಟ್ಟು ಬೆಳೆದಿದ್ದವಳು. ಇದು ಏಲಕ್ಕಿ ಬೆಳೆನಾ? ಇದು ಕೂಡ ಇದು ಏಲಕ್ಕಿ ಬೆಳೆ. ಇದು ಮಿಕ್ಸ್ ಆಗಿದೆ ಎಲ್ಲ. ನಂದು ಒಂದೊಂದು ಗಿಡಗಳು ಒಂದೊಂದೊಂದೊಂದು ಬೇರೆ ಬೇರೆ ಇರುತ್ತೆ. ನೋಡಿ ಅದು ಸ್ಪ್ರಿಂಕ್ಲರ್ ಹೇಳಿದ್ನಲ್ಲ, ರಿಂಕ್ಲರ್ಸ್, ಅದನ್ನ ತೋರಿಸ್ತೀನಿ ಬನ್ನಿ. ಇದು ಪಚ್ಚಬಾಳೆ. ಪಚ್ಚಬಾಳೆ ಒಳ್ಳೆ ಗೊನೆ ಬಂದಿದೆ. ಎಷ್ಟು 8 kg ಬರುತ್ತೆ ಸರ್ ಒಂದು? ಇದು ಜಾಸ್ತಿ ಬರ್ಬೇಕು. ಇನ್ನು ಇದು ಇನಿಷಿಯಲ್ ಸ್ಟೇಜ್, ಈಗ ಬಿಗಿನಿಂಗ್ ಅಲ್ಲಿ ಇದೆ. ಇನ್ನ ಜಾಸ್ತಿ ಬರ್ತದೆ. ಇದು ಅದು ಯಾವ್ದು ಏಲಕ್ಕಿ 10 kg ಬಂದ್ರೆ ಒಳ್ಳೆ ಫಸಲು ಅಂತ.
ಇವೆಲ್ಲ 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 ಕೆಲವೆಲ್ಲ ಅವರು ರೈತರು ಚೆನ್ನಾಗಿ ಕೆಮಿಕಲ್ ಹಾಕೋರು 30 kg ಎಲ್ಲ ಬೆಳಿತಾರೆ. ನಾವು ಮೊದ್ಲು ಅರಿಶಿನ ಹಾಕಿದ್ವಿ ನೋಡಿ, ಅದೆಲ್ಲ ತಾನು ಇನ್ನೂ ಉಳ್ಕೊಂಡಿದೆ. ಅವೆಲ್ಲ ಅರಿಶಿನ ಗಿಡಗಳು. ಅರಿಶಿನ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲೇನೆ ಅರಿಶಿನ ಬೆಳೆದಿದ್ದೆ. ಇದು ನೋಡಿ, ಇದು ರಿಂಕ್ಲರ್ಸ್ ಅಂತ ಹೇಳಿ ಈ ತರ ಮಳೆ ಬೀಳೋ ತರ ದಿನ ನಮ್ಗೆ ಡೈಲಿ ಮಳೆ ಬರುತ್ತೆ. ಆ ತರ ವ್ಯವಸ್ಥೆ ಮಾಡ್ಕೊಂಡು ಅದರಿಂದ ಕಳೆ ಜಾಸ್ತಿ ಆಗತ್ತೆ. ಆ ಕಳೆನ ನಾವು ಉಪಯೋಗಿಸ್ಕೊಳ್ತಾ ಅದೇ ಮೆನ್ಯೂರ್ ಒಟ್ಲಿ ಕಳೆನೇ ಮೆನ್ಯೂರ್ ಇಲ್ಲಿ. ಕರೆಕ್ಟ್. ಬಟ್ ಮಾಮೂಲಿ ಇದ್ರಲ್ಲಿ ಕಳೆ ತೆಗೆದಾಕ್ಬಿಡ್ತಾರೆ. ಕಳೆ ತೆಗಿತಾರೆ. ಕಳೆ ತೆಗೆದನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತಾರೆ. ಬಂದವರೆಲ್ಲ ಹಂಗಂತಾರೆ, ಏನ್ ಸರ್ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಸರ್ ಅಂತಾರೆ. ಏನು ಮಾಡ್ತೀರಿ, ಒಬ್ಬೊಬ್ಬರು ಒಂದೊಂಥರ ಅರ್ಥ ಮಾಡ್ಕೊಂಡಿರ್ತಾರೆ. ನುಗ್ಗೆಗಳು ನೋಡಿ, ಇವೆಲ್ಲ ನಮ್ದು ಹಳೆ ನುಗ್ಗೆ ಗಿಡಗಳು. ಒಟ್ಟಿನಲ್ಲಿ ನಂದು ಇನ್ಪುಟ್ ಏನಿಲ್ಲ. ಆದ್ರೆ ಈ ವ್ಯವಸಾಯದಲ್ಲಿ 1 ಲಕ್ಷ ಸಂಪಾದನೆ ಮಾಡ್ಬೇಕಂತಂದ್ರೆ 70-80 ಸಾವಿರವರೆಗೂ ದುಡ್ದು ಹಾಕಿರ್ತಾರೆ. ಅದ್ರಲ್ಲಿ ಒಂದು 10-20 ಸಾವಿರ ಇವ್ರದ್ದು ಸಂಬಳನೇ. ಅದು ಏನ್ ಜಾಸ್ತಿ ಏನ್ ಬಂದಿರೋದಿಲ್ಲ ಪಾಪ ಅವ್ರಿಗೆ. ಅದ್ರಲ್ಲೂ ಒಂದೊಂದ್ಸರಿ ಬೆಲೆ ಒಂದು ಇದ್ದಕ್ಕಿದ್ದಂಗೆ ಬಿದ್ದೋಯ್ತು ಅಂತಂದ್ರೆ ಏನಿಲ್ಲ. ಬಾಳೆ ಎಲ್ಲ ಮೊನ್ನೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು. ಆ ತರ ಆಯ್ತು ಅಂದ್ರೆ ರೈತ ತನ್ನ ಮಾರ್ಕೆಟ್ ತಾನೇ ಮಾಡ್ಕೋಬೇಕು. ಮತ್ತೆ ಇದನ್ನ ಅದ್ರದ್ದು ಎಂಡ್ ಪ್ರಾಡಕ್ಟ್ಸ್ ನ ಮಾಡ್ಬೇಕು. ಅದರಲ್ಲಿ ಬಾಳೆನಲ್ಲಿ ಏನಾಗುತ್ತೆ, ಪ್ರತಿಯೊಂದ್ರಲ್ಲೂ ಏನ್ ಮಾರಾಟಕ್ಕೆ ಸಿದ್ಧವಾಗಿ ತಾನೇ ಮಾರಾಟ ಮಾಡ್ದ ಅಂತಂದ್ರೇನೆ ಅವ್ನು ದುಡಿಯಕ್ಕಾಗೋದು. ಏನಾದ್ರು ಸಂಪಾದನೆ ದುಡ್ಡು ನೋಡ್ಬೇಕಂತಂದ್ರೆ ಮಧ್ಯವರ್ತಿಗಳಿಗೆ ಕೊಟ್ಬಿಟ್ಟು ಅವ್ರಿವ್ರಿಗೆಲ್ಲ ಕೊಟ್ರೆ ಸೊ ಅದರಲ್ಲಿ ಆತನ್ಗೆ ಏನು ಸಿಗಲ್ಲ ಪಾಪ. ನೋಡಿ, ರೈತರು ಒಬ್ರೇನೆ ರಿಟೇಲ್ ಆಗಿ ತರ್ತಾರೆ. ಒಂದೊಂದ್ ಸ್ವಲ್ಪ ಅದು 1 kg 5 kg 10 kg ತಂದು ಹಾಕ್ತಾರೆ. ಮಾರೋವಾಗ ಎಲ್ಲ ಹೋಲ್ಸೇಲ್ ಅಲ್ಲಿ ಮಾರ್ತಾರೆ. ಇವ್ರ ಬಿಸ್ನೆಸ್ ನೋಡಿ ಹೆಂಗಿದೆ, ಉಲ್ಟಾ ಬಿಸ್ನೆಸ್ ಇವ್ರಿಗೆ. ನಾರ್ಮಲ್ ಆಗಿ ಹೋಲ್ಸೇಲ್ ಅಲ್ಲಿ ತಂದು ರಿಟೇಲ್ ಮಾರಿ ದುಡ್ಡು ಮಾಡ್ತಾರೆ ಜನರು. ಇವ್ರು ಉಲ್ಟಾ ಮಾಡ್ತಾರೆ ರೈತರು ಪಾಪ. ಸ್ವಲ್ಪ ತಂದು ಹಾಕಿ ದುಡ್ಡೆಲ್ಲ ಅಂದ್ರೆ ಅದು ಗೊತ್ತಾಗಲ್ಲ. ಅದೆಲ್ಲ ಕೋಕೋ ಇದು ನೋಡಿ, ಇದೆಲ್ಲ ಇದು ಏನದು ವಾಟರ್ ಆಪಲ್. ವಾಟರ್ ಆಪಲ್ ಸ್ವಲ್ಪ ಕಾಸ್ಟ್ಲಿ. ಏಲಕ್ಕಿ. ಅದು ಏಲಕ್ಕಿ. ನೇರಳೆ ಗಿಡಗಳು, ಡಿಫ್ರೆಂಟ್ ವೆರೈಟಿ ನೇರಳೆ ಗಿಡಗಳು. ನೇರಳೆ ಇದು ಎಲ್ಲ ಇದು ನೇರಳೆನೆ. ಒಂದ್ ಲೈನ್ ಅಲ್ಲಿ ನೇರಳೆ. ಇದು ಮಲೇಷಿಯನ್ ಅರ್ಲಿ ಇದು ಅಂತ ಏನೋ ಒಂದಿದೆ. ಇಲ್ಲಿ ಉದ್ದಕ್ಕೂ ಇದಿದೆ ಕರಿಬೇವು ಗಿಡಗಳು. ಇಲ್ಲೆಲ್ಲ ಇದೆ ನೋಡಿ, ಹೇಳಿದ್ನಲ್ಲ ಆಲ್ ಸ್ಪೈಸ್ ಅಂತ. ಅದೇ ಸರ್ವ ಸಾಂಬಾರು ನೋಡಿ, ಉದ್ದಕ್ಕೂ. ಅಂದ್ರೆ ಇದು ಎಲ್ಲಾ ತರ ಟೇಸ್ಟ್ ಕೊಡುತ್ತೆ ಅಂತ. ಒಂದ್ ಲೈನ್ ಫುಲ್ ಹಾಕ್ಬಿಟ್ಟಿದ್ರೆ ಇದನ್ನ. ಅಲ್ಲೊಂದ್ ಲೈನ್, ಇಲ್ಲೊಂದ್ ಲೈನ್, ಒಂದು 2-3 ಕಡೆ ಒಂದೇ ಕಡೆ ಇದ್ರೆ ಕೀಳೋದಕ್ಕೆ ಸುಲಭ ಆಗತ್ತಲ್ಲ ಎಂಪ್ಲಾಯೀಸ್ಗೆ. ಏನ್ ಸಾಂಬಾರ್ಗೆ ಹಾಕದ ಇದನ್ನ? ಅದೇ ಪಲಾವು ಇದೆಲ್ಲ ಮಾಡ್ತಾರೆ ನೋಡಿ, ಸರ್ವ ಸಾಂಬಾರ್. ಎಲ್ಲ ಟೇಸ್ಟ್ ಇರುತ್ತೆ ಅದೊಂದು. ಫುಲ್ಲು ನೆಲ್ಲಿಕಾಯಿ. ತುಂಬಾ ನೆಲ್ಲಿಕಾಯಿ ಇದೆ ಸರ್. ಖುಷಿ ಆಯ್ತು. ಮರ ತುಂಬಾ ಫುಲ್ ನೆಲ್ಲಿಕಾಯಿ ನೋಡಿ. ಅಯ್ಯೋ ಏನು ವ್ಯವಸಾಯ ಮಾಡಿಲ್ಲ ಇದಕ್ಕೆ. ಏನು ನ್ಯಾಚುರಲ್, ಫುಲ್ ನ್ಯಾಚುರಲ್ ತಾನೇ ಕೊಡುತ್ತೆ ಅದು. ಒಂದು ಕಾಳು ಹಾಕಿದ್ರೆ 1000 ಕಾಳು ಕೊಡೋದು ಭೂಮಿ ತಾಯಿ ಮಾತ್ರನೇ. ಇದೇ ಸಾಕ್ಷಿ ಅದಕ್ಕೆ. ನೋಡಿ, ಒಂದ್ ಮರ ಈ ತರದ ಒಂದು 5-6 ಮರಗಳಿದೆ ನಮ್ಮ ಹತ್ರ. ನೋಡಿ, ಒಂದೇ ಮರ ಇದು ಎಷ್ಟೊಂದು ಬೆಳೆದಿದೆ. ನಾನು ಒಂದಷ್ಟು ರೂಮ್ಗಳು ಕಟ್ತಾ ಇದ್ದೇನೆ. ಅದನ್ನ ಫಾರ್ಮ್ ಸ್ಟೇ ಮಾಡೋಣ ಅಂತ ಹೇಳಿ. ಫಾರ್ಮ್ ಈಗ ಬೆಂಗಳೂರಿನಲ್ಲಿ ಇರುವಂತ ಇವರಿಗೆಲ್ಲ IT ಎಂಪ್ಲಾಯೀಸ್ ಒತ್ತಡಕ್ಕೆ ಒಳಗಾಗಿರುವ ಜನಸಂಖ್ಯೆ. ಕರೆಕ್ಟ್ ಆಗಿ ಹೇಳಿದ್ರಿ. ಒತ್ತಡ ಜೀವನದಲ್ಲಿ ಇರೋರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಅವ್ರು ಬಂದು ನಮ್ ಜೊತೆನಲ್ಲಿ
ನಮ್ ಜೊತೆಲಿ ಇದ್ದು ಹ್ಮ್ ಹ್ಮ್ ಅವ್ರ ಕೈಯಲ್ಲಿ ಅವ್ರಿಗೂ ಏನಾದ್ರು ಗೊತ್ತಿರ್ಬೋದು, ಯಾರಿಗ್ ಗೊತ್ತು, ನಾವು ಇದರಲ್ಲಿ ಎಕ್ಸ್ಪರ್ಟ್ಸ್ ಅಂತ ಯಾರಿಲ್ಲ ಇದ್ರಲ್ಲಿ, ಹ್ಮ್ ಹ್ಮ್ ಒಬ್ಬೊಬ್ರಿಗಿಂತ ಒಬ್ಬರು ಇರ್ತಾರೆ. ಹ್ಮ್ ಇಲ್ಲಾಂದ್ರೆ ಅವ್ರ ಮಕ್ಕಳು ಮರಿ ಕರ್ಕೊಂಡ್ ಬಂದು ಅವ್ರ ಜೊತೆ ಆಟ ಆಡ್ಕೊಂಡು ಏನ್ ಸಹಾಯ ಮಾಡಕ್ಕಾಗುತ್ತೆ ನಮಗೂ ಅವ್ರು ಸಹಾಯ ಮಾಡ್ಕೊಟ್ಟು ಹೋಗ್ಲಿ, ಮತ್ತೆ ನಮ್ಮ ಜೊತೆ ಬಂದು ಉಳ್ಕೊಳ್ಳಿ. ಇಲ್ಲಿ ಬೆಳೆದೋದನ್ನ ನಾವು ತರಕಾರಿ ಬೆಳೆಯೋ ಒಂದು ವ್ಯವಸ್ಥೆ ಕೂಡ ಮಾಡ್ತಿದ್ದೇನೆ ಈಗ ಮುಂದಕ್ಕೆ. ಸೊ ನಾವೇ ತರಕಾರಿ ಬೆಳೆದು ಅದೇ ಊಟ ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡೋಣ ಅಂತ ಒಂದು ಪ್ರಯತ್ನ. ನೆಕ್ಸ್ಟ್ ನನ್ನ ಮುಂದಿನ ಪ್ರಾಜೆಕ್ಟ್ ಅದು. ಸರಿ, ಬನ್ನಿ ಆ ರೂಮ್ಸ್ ತೋರಿಸ್ತೀನಿ ನಿಮ್ಗೆ. ಈಗ ನೆಕ್ಸ್ಟ್ ಅದನ್ನೊಂದು 20-30 ಗಿಡ. ಏನ್ ಹೆಸರು ಸರ್ ಅದು? ಟಾಟಿಲಿಂಗ್ ಅಂತಾರೆ. ಈ ಕಡೆ ನಮ್ ಕಡೆ ಎಲ್ಲ ಪನ್ನೆಕಾಯಿ ಅಂತಾರೆ, ಅಂದ್ರೆ ತಮಿಳ್ನಲ್ಲಿ ಪನ್ನಕಾಯಿ ಅಂತಾರೆ. ಅದು ಆಕ್ಚುಲಿ ತಮಿಳ್ನಾಡಲ್ಲಿ ಜಾಸ್ತಿ ಇರುತ್ತೆ. ಮೈಸೂರಲ್ಲೇ ಮಾರ್ಕೆಟ್ ಸಣ್ಣಕ್ಕೆ ಹಿಂಗ್ ಹೊಡೆದವ್ರು ಒಳಗಡೆ ಒಂದು ಪಣ್ಣೆ ನುಂಗು. ಸೊ ಅದು ಟಾಟಿಲಿಂಗ್ ಅಂತಾರೆ ಬೆಂಗಳೂರಲ್ಲಿ. ಸೊ ಅದ್ರದ್ದು ಒಂದು 20-30 ಗಿಡಗಳು ಹಾಕ್ಬೇಕು ಅಂತ. ನಮ್ ಕಡೆ ಪಣ್ಣೆ ನುಂಗು ಅಂತ ಹೇಳ್ತಾರೆ. ನುಂಗು ಕಾಯಿ ತರ ಇರುತ್ತೆ, ತೆಂಗಿನಕಾಯಿ 3 ಕಣ್ಣು ಇರುತ್ತೆ. ಇಲ್ಲೊಂದು 2-3 ರೂಮ್ಗಳು ಮಾಡಿಟ್ಟಿದ್ದೀನಿ. ಇದು ಫಾರ್ಮ್ ಸ್ಟೇಗೆ ಅಂದ್ಬಿಟ್ಟು ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ. ಮಾಡ್ತಾ ಇದ್ದೀವಿ ಈಗ. ಅದು ಅದೇ ಬಂದವ್ರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗ್ಲಿ ಅಂತ ಹೇಳಿ. ಒಂದೆರಡು ಮೊಲಗಳಿದೆ. ಇದು ರೂಮ್ಗಳ? ಇದೆಲ್ಲ ರೂಮ್ಗಳು. ಮೊಲಗಳೆಲ್ಲ ಇನ್ನು ಎಕ್ವಿಪ್ಮೆಂಟ್ ಆಗ್ಲಿಲ್ಲ, ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ. ಇವೆಲ್ಲ ರೆಡಿ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೆ ಈಗ.